असौ न देवासुरमर्त्यत्यजं न स्त्री न षण्डो न पुमान् न जन्तुः नायं गुणः कर्म न चन्न सा न सन्न चासन्निषेधशेषो जयतादशेषः श्रीयत्ररूपिण्युरुगाय पादयोः करोति मानं बहुधा विभूतिभिः प्रियङ्कष्टितायाः कुसुमाकरानुगैः विगीयमाना प्रियकर्म गायति देहेन्द्रियप्राणमनोभिमानो जीवोऽन्तरात्मा गुणकर्ममूर्तिः सूत्रं महानुत्युरुदेहगीतः संसार आधावति कालतन्त्रः यस्वानुभावमखिलश्रुतिसारमेकम् अध्यात्मदीपमतितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनां। श्रीगुरुभ्यो नमः। भगवती श्रीकृष्णे इमां भूमिं परित्यज्य स्वर्लोकं याते सति देशकालार्थयुक्तानि हृत्तापोपशमानि तेन अभिहितानि वाक्यानि स्मरतः अर्जुनस्य दुःखमपि शान्तिमाप। अपि च जिष्णोः तस्य कृष्णपादसरोवरं चिन्तयतः अतिगाढया भक्त्या विमला मतिः शान्तापि बभूव। यद्यपि कृष्णः स्वस्य ज्ञानानन्दात्मकं देहं न तत्याज, तथापि स्वरूपसदृशाकृतिं कञ्चन देहं लोकानां दर्शयामास। येन रूपेण कंसादीन् जघ्ने, येन च रूपेण कौरवादीन् घातयामास, तेनैव रूपेण अद्यापि शर्वाद्यैः सह पूज्यमानः तिष्ठति। अन्या तु भौतिकी शवाकृतिः स्वर्गारोहणकाले तेन तत्र द्वारकायाम् अस्थाप्यत। तेन च जनाः सर्वेपि सम्मुमुहुः। अद्यापि ज्ञानानन्दात्मकं तद्देहं सर्वदेवैरपि देवलोके पूज्यते इति स्कन्दपुराणे वर्तते। अतश्च कृष्णं पाण्डवाः कृष्णो वा पाण्डवान् न त्यक्तजुः। कृष्णः अव्यक्तरूपेण पाण्डवानां हृदये बभूवैव। पाण्डवाः अपि कृष्णस्य स्वरूपं हृदि धरन्तः सर्वेपि तद्ध्यानपराः एव बभूवुः। ಭಗವಂತ ಹೇಗೆ ಈ ಭೂಮಿಯನ್ನು ಬಿಟ್ಟು ಹೋದ ಅಂತನ್ನೋದನ್ನೆಲ್ಲ ಕೃಷ್ಣ ತನ್ನ ಸಹೋದರ ಧರ್ಮರಾಜನಿಗೆ ವರ್ಣಿಸಿದ. ಅಲ್ಲಿ ಈ ಐತರೇಯ ಭಾಷೆಯಲ್ಲಿ ಬರುವಂತಹ ಸ್ಕಂದ ಪುರಾಣದ ಮಾತೊಂದನ್ನು ನಾನು ಉದ್ಧರಿಸಬೇಕಿತ್ತು, ಆದರೆ ಆವಾಗದು ಆಗಲಿಲ್ಲ. ಈಗ ಆ ಐತರೇಯ ಭಾಷೆಯಲ್ಲಿ ಬಂದಿರುವಂತಹ ಸ್ಕಂದ ಪುರಾಣದ ಆ ಮಾತು ನನಗೆ ನೆನಪಿಗೆ ಬರ್ತದೆ. ಅದೇನು ಶ್ಲೋಕ ಅಂದರೆ, ಕೃಷ್ಣೋ ಅತ್ಯಕ್ತ ದೇಹೋಪಿ ತ್ಯಕ್ತ ದೇಹವತೇವಚ. ಕೃಷ್ಣ ಅವತಾರ ಪರಿಸಮಾಪ್ತ ಮಾಡುವಾಗ ತನ್ನ ಜ್ಞಾನಾನಂದಾತ್ಮಕವಾದ ಶರೀರವನ್ನು ಏನು ಪರಿತ್ಯಜಿಸಲಿಲ್ಲ. ಅವನು ತನ್ನ ಜ್ಞಾನಾನಂದಾತ್ಮಕವಾದ ದೇಹವನ್ನೇ ತೆಗೆದುಕೊಂಡೇ ಪರಲೋಕಕ್ಕೆ ಹೋದ. ಆ ಸ್ವರೂಪ ದೇಹಕ್ಕೆ ಸಮಾನವಾದ ಒಂದು ಭೌತ ದೇಹವನ್ನು ಅಲ್ಲೇ ಸೃಷ್ಟಿಸಿ ಈ ಜನರಿಗೆ ಅದೇ ಕಣ್ಣಿಗೆ ಕಾಣುವಂತೆ ಮಾಡಿದ. ಆದ್ದರಿಂದ ಶ್ವಾಸೋಚ್ಛ್ವಾಸವೇನೂ ಇಲ್ಲದಂತಹ ಆ ಭೌತಿಕವಾದ ದೇಹವನ್ನು ನೋಡಿ ಇದೇ ಕೃಷ್ಣನ ದೇಹ ಅಂತ ಜನ ಭ್ರಾಂತಿಗೆ ಒಳಗಾದರು. ಯಾವ ರೂಪದಿಂದ ಅವನು ಇಲ್ಲಿದ್ದು ಕಂಸಾದಿಗಳನ್ನು ಸಂಹರಿಸಿದ್ನೋ, ಪಾಂಡವರಿಗೆ ಜಯ ತಂದಿಟ್ಟನೋ, ಸಜ್ಜನರನ್ನು ರಕ್ಷಿಸಿದ್ನೋ, ದುರ್ಜನರನ್ನು ಶಿಕ್ಷಿಸಿದ್ನೋ, ಆ ರೂಪ ಇವತ್ತಿಗೂ ಕೂಡ ಸ್ವರ್ಗಲೋಕದಲ್ಲಿ ಇದ್ದೇ ಇದೆ, ದೇವಲೋಕದಲ್ಲಿ ಆ ರೂಪ ಇದ್ದೇ ಇದೆ. ರುದ್ರ ಮೊದಲಾದ ಎಲ್ಲ ದೇವತೆಗಳು ಕೂಡ ಅದನ್ನು ಇವತ್ತೂ ಪೂಜಿಸ್ತಾ ಇದ್ದಾರೆ ಅಂತ ಸ್ಕಂದ ಪುರಾಣದಲ್ಲಿ ಬಂದಿದೆ.
ಭಾಗವತದಲ್ಲಿ ಕೂಡ ಮುಂದೆ 10-11ನೇ ಸ್ಕಂದದಲ್ಲಿ ಹಾಗೇ ಬರೋದಿದೆ. ಪ್ರದರ್ಶ ಅತಪ್ತ ತಪಸಾಂ ಅವಿತೃಪ್ತ ದೃಶಾಂ ನೃಣಾಂ ಆದಾಯ ಅಂತರ್ಧಾದ್ಯಸ್ತು ಸ್ವಬಿಂಬಂ ಲೋಕಮೋಹನಂ. ಲೋಕದ ಕಣ್ಮಣಿಯಂತಿದ್ದಂಥ ತನ್ನ ರೂಪ ಏನಿತ್ತು ಅದನ್ನು ಕೃಷ್ಣ ಮಾನವರಿಗೆ ಸ್ವಲ್ಪ ಕಾಲ ತೋರಿಸಿದ. ಸುಮಾರು 106 ವರ್ಷದ ಕಾಲ ಆ ರೂಪ ಈ ಜಗತ್ತಿಗೆ ಕಾಣುವಂತೆ ಮಾಡಿದ್ದ. ಮುಂದೆ ಅದನ್ನು ಅಲ್ಲಿಂದ ತೆಗೆದುಕೊಂಡು ಹೋಗಿಬಿಟ್ಟ. ಆ ರೂಪವನ್ನೇ ಪರಲೋಕಕ್ಕೆ ತೆಗೆದುಕೊಂಡು ಹೋದ ಹೊರತು ಅದನ್ನು ತ್ಯಾಗ ಮಾಡಿ ತನ್ನ ಮೂಲ ಜೀವ ಸ್ವರೂಪದಿಂದ ಆತ ಅಲ್ಲಿ ಹೋಗಲಿಲ್ಲ. ಆ 106 ವರ್ಷ ಕಾಲ ಆತನ ಜೊತೆ ಯಾರಿದ್ರು ಅವರಿಗೆ ಈ ಕೃಷ್ಣನ ರೂಪವನ್ನು ನೋಡಿ ಸಮಾಧಾನ ಏನೂ ಆಗಿರಲಿಲ್ಲ. ಆದರೂ ಕೂಡ ಅವರು ಪೂರ್ಣವಾದ ತಪಸ್ಸನ್ನು ಮಾಡಿದವರಲ್ಲ. ಅವರಿಗೆ ಇದು ಸಿಗುವಂತೆ ಕೂಡ ಇರಲಿಲ್ಲ, ಪೂರ್ಣವಾದ ದರ್ಶನ ಆಗುವಂತಿರಲಿಲ್ಲ. ಅದಕ್ಕಾಗಿ ಅವನು ಬಿಟ್ಟು ಹೋಗಿಬಿಟ್ಟ ಅಷ್ಟೆ. ಹೀಗೆ ಅಲ್ಲಿ ಕೇಳಿ ಬರ್ತದೆ. ಇದನ್ನು ನಾವು ಈ ಹಿಂದೆ ನೋಡಬೇಕಾದದ್ದು. ಕೃಷ್ಣನ ದೇಹ ಪರಿತ್ಯಾಗವೇನೂ ಆಗಲಿಲ್ಲ. ಆಗಿದ್ದು ಆತ ತನ್ನ ಭೌತ ದೇಹವನ್ನು, ತನ್ನ ಸ್ವರೂಪ ದೇಹದಂತೆ ಕಾಣುವ ಭೌತ ದೇಹವನ್ನು ಇಲ್ಲಿ ಇಟ್ಟಿದ್ದು ಮಾತ್ರ ಅಂತನ್ನುವುದನ್ನು ಈ ಹಿಂದೆ ನಾವು ನೋಡಬೇಕಿತ್ತು. ಅದನ್ನು ಈಗ ನೋಡಿದ್ದೀವಿ. ಅದರ ಬಳಿಕ ನಾವೀಗ ಮುಂದಿನ ಕಥೆಯನ್ನು ನೋಡೋಣ. 15ನೇ ಸರ್ಗದಲ್ಲಿ 15ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ ಅಂತನ್ನೋದನ್ನು ನಾವೀಗ ನೋಡಬೇಕಾಗಿದೆ. ವಾಸುದೇವಾಂಗ್ರಭಿಧ್ಯಾನ ಪರಿದ್ರಂಹಿತ ರಂಭಸ ಭಕ್ತ್ಯಾ ನಿರ್ಮಥಿತಾಶೇಷ ಕಷಾಯ ಧಿಷಣ ಅರ್ಜುನ ಅಂತ ಮುಂದೆ ಬಂದಿರುವ ವಿಷಯಗಳನ್ನು ನಾವೀಗ ನೋಡಬೇಕಾಗಿದೆ. ಈ ಶ್ಲೋಕಕ್ಕೂ ಕೂಡ ಭಾಗವತ ತಾತ್ಪರ್ಯ ಇದೆ. ಆದರೂ ಈಗೆಷ್ಟು ಸಾಧ್ಯವೋ ಅಷ್ಟು ಒಂದು ಸರಳವಾದಂಥ ವಿಚಾರವನ್ನು ನಾವು ಇದಕ್ಕೆ ಸಂಬಂಧಿಸಿದಂತೆ ನೋಡಬೇಕಾಗಿದೆ. ಈ ಅರ್ಜುನ ಮೂಲ ರೂಪದಲ್ಲಿ ಭಗವಂತನ ಅವತಾರಭೂತನಾದವನು. ಅಂಥವನು ಈ ತಾನು ಈ ದೇವೇಂದ್ರನ ಪದವಿಗೆ ಬರುವುದಕ್ಕಿಂತ ಮುಂಚೆನೆ ಬೇಕಾದಷ್ಟು ಸಾಧನೆ ಮಾಡಿಯೇ ಇದ್ದಾನೆ. ಭಗವಂತನ ಧ್ಯಾನ ಮಾಡಿದ್ದಾನೆ, ಶ್ರವಣ ಮಾಡಿದ್ದಾನೆ, ಮನನ ಮಾಡಿದ್ದಾನೆ, ಮತ್ತು ಬ್ರಹ್ಮನ ಅಪರೋಕ್ಷ ಸಂಪಾದನೆ ಮಾಡಿದ್ದಾನೆ. ಇದೆಲ್ಲ ಈ ಹಿಂದೆ 20 ಬ್ರಹ್ಮಕಲ್ಪಗಳ ಹಿಂದೆಯೇ ಆಗಿ ಹೋಗಿದೆ. ಒಂದಲ್ಲ ಎರಡಲ್ಲ, 20 ಬ್ರಹ್ಮಕಲ್ಪಗಳ ಹಿಂದೆ ಆಗಿ ಹೋಗಿದೆ. ಅದಕ್ಕೆ ಮುಂದೆ ಆಧಾರ ನಾನು ತೋರಿಸ್ತೇನೆ. ಆದ್ದರಿಂದ ಯಾವತ್ತೂ ನಿಷಿದ್ಧವಾದಂಥ ಭೋಗವನ್ನು ಅವನು ಮಾಡಿದವನಲ್ಲ. ಅವನು ಏನು ಮಾಡಿದರೂ ಅದೆಲ್ಲವೂ ಶುದ್ಧವಾದಂಥ ಕಾರ್ಯಗಳನ್ನೇ ಮಾಡಿರ್ತಾನೆ. ಅಶುದ್ಧವಾದ ಕಾರ್ಯಗಳನ್ನು ಆತ ಎಂದೂ ಮಾಡುವಂಥವನಲ್ಲ. ಹಿಂದೆಯೇ ಭಗವಂತನ ಸಾಕ್ಷಾತ್ಕಾರವನ್ನು ಅವನು ಸಂಪಾದನೆ ಮಾಡಿರೋದರಿಂದ ಅವನಿಗೆ ಈ ಜೀವಾಚ್ಛಾದಕ ಪ್ರಕೃತಿ ಏನಿದೆ, ಜೀವನನ್ನು ಮುಚ್ಚಿ ಹಾಕುವಂಥ ಒಂದು ಪ್ರಕೃತಿ, ಅದು ಈಗ ತನ್ನ ಶಕ್ತಿಯನ್ನು ಕಳ್ಕೊಂಡಿದೆ. ಅದು ಅವನ ಪಾಲಿಗೆ ಬಹಳ ತೀಕ್ಷ್ಣವಾದಂಥ ಪರಿಣಾಮವನ್ನೇನು ಮಾಡೋದಿಲ್ಲ. ನಮ್ಮಂಥವರಿಗೆ ಎಲ್ಲ ಥರದ ಬಾಧೆಗಳನ್ನು ತಂದು ಅದು ಒಡ್ಡುತ್ತದೆ. ಆದರೆ ಅವನಿಗೆ ಅದರಿಂದ ಯಾವುದೇ ಬಾಧೆ ತಂದು ಒಡ್ಡೋದಿಲ್ಲ. ಮತ್ತು ನಮಗೆ ಇನ್ನೂ ಭಗವಂತನ ಸಾಕ್ಷಾತ್ಕಾರ ಆಗದೇ ಇದ್ದವರಿಗೆ ಜನ್ಮ ಆಗುವುದು ಯಾತಕ್ಕೆ ಅಂದರೆ ನಮ್ಮ ಕರ್ಮಗಳಿಂದಾಗಿ. ನಮಗಿನ್ನೂ ಬ್ರಹ್ಮ ಸಾಕ್ಷಾತ್ಕಾರ ಆಗಿಲ್ಲದೇ ಇದ್ದವರಿಗೆ ಸಂಚಿತ ಕರ್ಮ ಮತ್ತು ಪ್ರಾರಬ್ಧ ಕರ್ಮ ಅನ್ನುವ ವ್ಯವಸ್ಥೆ ಇಲ್ಲ. ನಮ್ಮ ಕರ್ಮಗಳು ಮಾತ್ರ ನಮ್ಮ ಜೊತೆ ಇರ್ತವೆ. ಕೇವಲ ಕರ್ಮಗಳ ರಾಶಿ ನಮ್ಮ ಹಿಂದೆ ಇದೆ, ಅದನ್ನೇ ನಾವು ಅನುಭವಿಸ್ತಾ ಹೋಗ್ತೀವಿ ಅಷ್ಟೆ. ಆದರೆ ಬ್ರಹ್ಮ ಸಾಕ್ಷಾತ್ಕಾರ ಆದಮೇಲೆ ಆ ಸಾಧಕನಿಗೆ ಈ ಸಂಚಿತ ಕರ್ಮ ಮತ್ತು ಪ್ರಾರಬ್ಧ ಕರ್ಮ ಅಂತ 2 ಥರದ ವ್ಯವಸ್ಥೆ ಇರ್ತದೆ. ಅದು ಬ್ರಹ್ಮ ಸಾಕ್ಷಾತ್ಕಾರ ಆದಮೇಲೆ ಎಲ್ರಿಗೂ ಸಾಧ್ಯ. ದೇವತೆಗಳಂಥ ಮಹಾದೇವತೆಯಾದಂಥ ಅರ್ಜುನನಿಗೂ ಅದೇ, ಹಾಗೆ ಸಾಮಾನ್ಯರಾದಂಥ ನಮಗೂ ಕೂಡ ಹೀಗೆ ಆಗೋದು. ಬೇರೆ ರೀತಿ ಅದು ಆಗೋದಿಲ್ಲ. ನಮಗೆ ನಮ್ಮ ಕರ್ಮಗಳಿಂದಲೇ ಜನ್ಮ. ಅರ್ಜುನನಿಗೆ ಅವನ ಕರ್ಮದಿಂದ ಜನ್ಮ ಅಲ್ಲ, ಹೊರತು ಅದು ಅವನ ಪ್ರಾರಬ್ಧ ಕರ್ಮದಿಂದ ಮಾತ್ರ ಜನ್ಮ. ಸಂಚಿತ ಕರ್ಮದಿಂದ ಅವನಿಗೆ ಜನ್ಮ ಇಲ್ಲ.
ಬೇಕಾದಷ್ಟು ಜ್ಞಾನ ಸಂಪಾದನೆ ಮಾಡಿದ್ದಾನೆ. ಆದ್ದರಿಂದ ಅವನು ಏನಾದರೂ ಹಿಂದೆ ಪ್ರಾರಬ್ಧ ಮಾಡಿದರೂ ಕೂಡ ಆ ದುಷ್ಟ ಪ್ರಾರಬ್ಧ ಅಂತ ಅನ್ನೋದು ಆತನಿಗೆ ಯಾವತ್ತೂ ತೊಂದರೆ ಕೊಡೋದಿಲ್ಲ. ಮುಕ್ತನೇ ಆಗಿಬಿಟ್ಟಿರ್ತಾನೆ ಅವನು. ಆದರೂ ಈ ಕುರುಕ್ಷೇತ್ರದ ಯುದ್ಧದ ಆರಂಭದಲ್ಲಿ ಕೃಷ್ಣನ ಮೂಲಕ ಭಗವದ್ಗೀತೆ ಕೇಳಿದ್ನಲ್ಲ, ಅದು ಕಾಲದ ಪ್ರಭಾವದಿಂದ, ದುಷ್ಟ ಪ್ರಾರಬ್ಧದ ಪ್ರಭಾವದಿಂದ ಹಾಗೂ ತಮೋಗುಣದ ಪ್ರಭಾವದಿಂದ ಸ್ವಲ್ಪ ಮರೆಯಾಗಿ ಹೋಗಿತ್ತು. ಆದ್ದರಿಂದ ಅವನಿಗೆ ದುಃಖವೂ ಕೂಡ ಆಗಿತ್ತು, ಇಲ್ಲ ಅಂತಲ್ಲ. ಆದರೆ ಪ್ರಾರಬ್ಧ ಪುಣ್ಯದಿಂದ ಒಂದಿಷ್ಟು ಪ್ರಾರಬ್ಧ ದುಷ್ಟ ಪ್ರಾರಬ್ಧವೂ ಇರ್ತದೆ, ಒಂದು ಸತ್ಪ್ರಾರಬ್ಧವೂ ಇರ್ತದೆ. ಕೆಲವು ಬಾರಿ ದುಷ್ಟ ಪ್ರಾರಬ್ಧವೇ ತನ್ನ ಮೇಲ್ಗೈ ತೋರಿಸ್ಕೋತದೆ, ಕೆಲವು ಬಾರಿ ಸತ್ಪ್ರಾರಬ್ಧವೇ ತನ್ನ ಮೇಲ್ಗೈ ತೋರಿಸ್ಕೋತದೆ. ಅಂತೂ ಸತ್ಪ್ರಾರಬ್ಧದಿಂದ ಮತ್ತೆ ಆವಾಗೇನು ಕೃಷ್ಣ ಜ್ಞಾನ ಕೊಟ್ಟಿದ್ದ ಅದನ್ನೆಲ್ಲ ವ್ಯಕ್ತ ಮಾಡಿಕೊಂಡ. ಬಂಧುಗಳನ್ನು ಕಳ್ಕೊಂಡಿದ್ದರಿಂದ ಅವನಿಗೇನು ದುಃಖ ಆಗಬೇಕಾಗಿತ್ತೋ ಆ ದುಃಖವೆಲ್ಲವೂ ಕೂಡ ಹೋಯ್ತು ಕೂಡ. ಇದು ಆ ಶ್ಲೋಕದಲ್ಲಿ ನಮಗೆ ಕಾಣಿಸುವಂಥ ವಿಷಯ. 3 ಶ್ಲೋಕಗಳು, ಹೆಚ್ಚು ಕಡಿಮೆ 3 ಶ್ಲೋಕಗಳನ್ನು ಕೂಡಿಸಿ ಅದಕ್ಕೆ ಅನ್ವಯಾರ್ಥ ಹೇಳಬೇಕಾಗ್ತದೆ. ಹಾಗೆ ಭಾಗವತ ತಾತ್ಪರ್ಯವೂ ಕೂಡ ಆ 3 ಶ್ಲೋಕಗಳನ್ನು ಸೇರಿಸಿಕೊಂಡೇ ನಮಗೆ ಕಾಣಿಸ್ತದೆ. ವಾಸುದೇವಾಂಗ್ರಭಿಧ್ಯಾನ ಅಂತನ್ನುವುದು ಮೊದಲನೇ ಶ್ಲೋಕ. ನಿರ್ಮಚಿತ ಅಶೇಷ ಕಷಾಯ ಧಿಷಣ, ಎಲ್ಲ ಥರದ ಕಷಾಯ, ಅಶೇಷ ಅಂದರೆ ಎಲ್ಲ ಥರದ್ದು, ಕಷಾಯ ಅಂದರೆ ಈ ಕಾಮ ಮೊದಲಾದವುಗಳು, ಕಾಮ ಕ್ರೋಧ ಮೊದಲಾದ ಎಲ್ಲ ಕಷಾಯಗಳನ್ನು ಕೂಡ ಆತ ಕಳ್ಕೊಂಡಿದ್ದಾನೆ ಅಂತ ಅದಕ್ಕೆ ಶ್ರೀಧರದ ವ್ಯಾಖ್ಯಾನದಲ್ಲಿ ಕೇಳಿ ಬರ್ತದೆ. ವೀರರಾಘವರ ವ್ಯಾಖ್ಯಾನದಲ್ಲೂ ಕೂಡ ನಿರಸ್ತಾಹ ಅಶೇಷಾಹ ಕಷಾಯ, ಕಷಾಯದಂತೆ ದ್ರುಮೋಚ್ಯಾಹ. ಕಷಾಯ ಅಂದರೆ ನಾವು ಅನಾರೋಗ್ಯ ಆದಾಗ ಪಾನ ಮಾಡ್ತೀವಲ್ಲ, ಅದು ಮಾತ್ರ ಕಷಾಯ ಅಂತ ಏನಲ್ಲ. ಕಷಾಯ ಅಂದರೆ ಕಷಾಯ ವಸ್ತ್ರ ಅಂತ ಹೇಳ್ತೀವಲ್ಲ, ಒಂದು ಬಟ್ಟೆಗೆ ಒಂದು ಕೆಂಬಣ್ಣ ಹಾಕಿರ್ತಾರೆ, ಅದಕ್ಕೂ ಕೂಡ ಕಷಾಯ ಅಂತ ಹೇಳ್ತಾರೆ. ಒಂದು ಬಾರಿ ಆ ಬಟ್ಟೆ ಕೆಂಬಣ್ಣ ಹಾಕಿದ ಮೇಲೆ, ಅದನ್ನು ಕಾವಿ ಬಟ್ಟೆ ಅಂತ ಮಾಡಿದ ಮೇಲೆ ಮತ್ತೆ ಅದನ್ನು ಮೂಲ ರೂಪದಲ್ಲಿ ಪೂರ್ಣವಾಗಿ ಬೆಳ್ಳಗೆ ಮಾಡಲಿಕ್ಕೆ ಬರೋದೇ ಇಲ್ಲ. ಆದ್ದರಿಂದ ಅದನ್ನು ಕಷಾಯದಂತೆ ಸುಲಭವಾಗಿ ಹೋಗಲಿಕ್ಕೆ ಸಾಧ್ಯವಿಲ್ಲದ ಅಂತ ಅದರ ಅರ್ಥ ಮಾಡ್ತಾರೆ. ಈಗ ನಮಗೆ ಮೂಲತಃ ಶುದ್ಧವಾದ ಬಿಳಿಯ ಬಣ್ಣದ ವಸ್ತ್ರದಂತಿರುವವರು ನಾವು ಜೀವರು. ನಮಗೆ ಈ ಪ್ರಕೃತಿಯ ಕಾರಣದಿಂದಾಗಿ ಈ ಕೆಂಬಣ್ಣ ಮತ್ತು ಯಾವುದು ಕಪ್ಪು ಬಣ್ಣ, ಇಂಥವೆಲ್ಲ ಬಣ್ಣಗಳು ಕೂಡ ಅಂಟ್ಕೊಂಡು ಬಿಟ್ಟಿವೆ. ಅಂಥವೆಲ್ಲ ಕಷಾಯಗಳನ್ನು, ರಾಗ ಮೊದಲಾದವುಗಳನ್ನು, ಕಷಾಯ ಅನ್ನೋ ಶಬ್ದಕ್ಕೆ ರಾಗ ಅಂತಲೇ ಅರ್ಥ ಬರೀತಾರೆ ವೀರರಾಘವರು ಕೂಡ. ಈಗ ಸ್ವಲ್ಪ ಅದರ ವಿವರ ಕೊಟ್ಟಿದ್ದಾರೆ ಅಷ್ಟೆ. ಅಂಥ ಅರ್ಜುನ ಅಲ್ಲಿ ರಾಗಾದವೇ ಯಸ್ಯಾಸ ಧಿಷಣ, ಅಂಥ ಬುದ್ಧಿಯುಳ್ಳವನು ಈ ಅರ್ಜುನ ಅಂತ ಅದಕ್ಕೆ ಅರ್ಥ ಇದೆ. ಮುಂದಿದಕ್ಕೆ ಭಾಗವತ ತಾತ್ಪರ್ಯ ಏನು ವ್ಯಾಖ್ಯಾನ ಮಾಡ್ತದೆ, ಇದರಲ್ಲಿ ನಾವು ತಿಳ್ಕೊಳ್ಬೇಕಾದ ಸಂಗತಿ ಏನಿದೆ ಅಂತ ಅನ್ನೋದನ್ನು ಈಗ ನೋಡೋಣ. ಉಳಿದ ವ್ಯಾಖ್ಯಾನಕಾರರು ಗಮನಿಸದೇ ಇರುವಂಥ ಕೆಲವು ಅಂಶಗಳನ್ನು ಆಚಾರ್ಯರು ಇಲ್ಲಿ ಗಮನಿಸಿದ್ದಾರೆ. ಅದನ್ನು ಭಾಗವತ ತಾತ್ಪರ್ಯದಲ್ಲಿ ನಾವು ನೋಡಬೇಕು. ಸುದೀರ್ಘವಾದ ಭಾಗವತ ತಾತ್ಪರ್ಯ ಇದೆ, ಒಂದೇ ಭಾಗದಲ್ಲಿ ಅದು ಮುಗಿಲಿಕ್ಕಿಲ್ಲ. ಮತ್ತು ಕೆಲವು ಭಾಗಗಳನ್ನು ನಾವು ಅದಕ್ಕೆ ಅವಲಂಬಿಸಬೇಕಾಗಬಹುದು. ಈಗ ಎಷ್ಟು ಸಾಧ್ಯವೋ ಅದನ್ನು ಹೇಳ್ತೇನೆ. ಜ್ಞಾನಿನಾಂ ಪ್ರಾರಬ್ಧಸ್ಯೈವ ನಿರ್ಮಥನಂ ಯೋಗ್ಯಸ್ಯೈವ. ಇಲ್ಲಿ ಈ ವಿಜಯಧ್ವಜರು ಇದಕ್ಕೆ ಹೆಚ್ಚು ಅರ್ಥ ಬರೆದಿಲ್ಲ, ಯಾದವಾರ್ಯರೇ ಹೆಚ್ಚು ಅರ್ಥ ಬರೆದಿದ್ದಾರೆ. ಆ ಯಾದವಾರ್ಯರು ಬರೆದದ್ದನ್ನೇ ನಮ್ಮ ಗುರುಗಳಾದ ಪುರಾಣಿಕಾಚಾರ್ಯರು ಕೂಡ ಕನ್ನಡದಲ್ಲಿ ವಿವರಿಸಿದ್ದಾರೆ. ಯಾದವಾರ್ಯರು ಬರೆದದ್ದು ಎಲ್ಲವನ್ನೂ ಕೂಡ ಅವರು ಬರೀಲಿಲ್ಲ, ಅದರಲ್ಲಿ ಕೆಲವು ವಿಷಯಗಳನ್ನು ಬಿಟ್ಟಿದ್ದಾರೆ. ಅವು ಅಷ್ಟೇನು ಮಹತ್ವದ್ದು ಅಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಕೂಡ ಅದನ್ನು ಬಿಡ್ತೇನೆ. ನಮಗೆ ಜೀವಾಚ್ಛಾದಕ ಪ್ರಕೃತಿ ಮತ್ತು ಪರಮಾಚ್ಛಾದಕ ಪ್ರಕೃತಿ ಅನ್ನೋ 2 ಪ್ರಕೃತಿಗಳ ಬಗ್ಗೆ, 2 ಪರದೆಗಳ ಬಗ್ಗೆ ಗೊತ್ತಿವೆ. ಜೀವಾಚ್ಛಾದಕ ಪ್ರಕೃತಿ ಅಂದರೆ ಜೀವನಿಗೆ ತಾನೇನು ಅಂತ ತಿಳಿಲಿಕ್ಕೆ ಆಗದೇ ಇರುವಂತೆ ಮಾಡುವ ಒಂದು ಪ್ರಕೃತಿ ಅಂತ ಅದರ ತಾತ್ಪರ್ಯ ಆಗ್ತದೆ. ಪರಮಾಚ್ಛಾದಕ ಪ್ರಕೃತಿ ಅಂದರೆ ಪರಮಾತ್ಮನನ್ನು ಅದು ಮುಚ್ಚಿರ್ತದೆ. ಅರ್ಥಾತ್ ಪರಮಾತ್ಮನಿಗೆ ಅಜ್ಞಾನ ಬರುವಂತೆ ಮಾಡ್ತದೆ ಅಂತ ಅರ್ಥ ಅಲ್ಲ, ಹೊರತು ಪರಮಾತ್ಮನ ಜ್ಞಾನ ನಮಗೆ ಬರದೇ ಇರುವಂತೆ ಮಾಡ್ತದೆ ಅಷ್ಟೆ. ಇದು ಪರಮಾಚ್ಛಾದಕ ಪ್ರಕೃತಿ ಅಂತ ಹೇಳ್ತಾರೆ.
ಹೀಗೆ ಜೀವಾಚ್ಛಾದಕ ಪ್ರಕೃತಿ ಮತ್ತು ಪರಮಾಚ್ಛಾದಕ ಪ್ರಕೃತಿ ಅಂತ ಇವೆರಡಿವೆ. ಇದಲ್ಲದೆ ಸತ್ವ, ರಜಸ್ಸು, ತಮಸ್ಸು ಅನ್ನೋ 3 ಗುಣಗಳು ನಮ್ಮನ್ನು ಯಾವತ್ತೂ ಕೂಡ ಬಾಧಿಸ್ತಾ ಇವೆ. ಮತ್ತೆ ಜೀವ ಸ್ವರೂಪಕ್ಕೆ ಆವರಕವಾಗಿ ಲಿಂಗ ಶರೀರ ಇದೆ. ಇವೆಲ್ಲವನ್ನು ಕೂಡ ಅವನು ದುರ್ಬಲ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಒಂದು ಆ ಪ್ರಕೃತಿಯನ್ನು, ತನ್ನನ್ನು ಮುಚ್ಚಿರುವ ಪರದೆ, ಪರಮಾತ್ಮನನ್ನು ಮುಚ್ಚಿರುವ ಪರದೆ, ಅದೆಲ್ಲವನ್ನು ಆತ ದುರ್ಬಲ ಮಾಡಿದ್ದಾನೆ. ದುರ್ಬಲ ಮಾಡಿಕೊಂಡಿರುವುದು ಅಂದರೆ ಅವೇನು ತನಗೆ ಬಹಳ ಧಕ್ಕೆ ಕೊಡದೇ ಇರುವಂತೆ ಮಾಡುವುದು ಅಂತ ಅದರ ತಾತ್ಪರ್ಯ. ಸತ್ವರಜಸ್ತಮ ಗುಣಗಳು ಅವನಿಗೂ ಇದ್ದೇ ಇರ್ತವೆ, ಆದರೆ ಅವುಗಳ ಪರಿಣಾಮ ಬಹಳ ಆಗಿರಬಾರ್ದು ತನ್ನ ಮೇಲೆ, ಹಾಗೆ ಮಾಡ್ತಾನಷ್ಟೆ. ಮತ್ತೆ ಲಿಂಗ ಶರೀರ ಎಲ್ಲ ಜೀವರಿಗೂ ಇರುವಂತೆ ಅವನಿಗೂ ಲಿಂಗ ಶರೀರವಿದೆ. ನಮ್ಗೆ ಗೊತ್ತಿದೆ, ಒಳಗೆ ಜೀವ ಸ್ವರೂಪ, ಅದ್ರ ಮೇಲೆ ಲಿಂಗದೇಹ ಇದೆ, ಅನಾದಿ ಕಾಲದಿಂದ ಅದಿದೆ. ಮುಕ್ತಿಯಲ್ಲಿ ಆ ಲಿಂಗದೇಹ ಅಂತ ಒಂದು ಹೊರಟೋಗ್ತದೆ. ಇದರ ಮೇಲೆ ಅನಿರುದ್ಧ ದೇಹ ಅಂತ ಒಂದು ಬಂದಿರ್ತದೆ. ಅನಿರುದ್ಧ ದೇಹ ಅನ್ನುವುದು ಆ ಸೃಷ್ಟಿಯಲ್ಲಿ ಬರುವ ದೇಹ ಮತ್ತು ಆ ಸೃಷ್ಟಿ ಮುಕ್ತವಾದಾಗ ಮತ್ತೆ ಹೋಗುವ ದೇಹ. ಒಬ್ಬ ಜೀವ, ದೇವತೆಗಳು ಮೊದಲಾದವರು ಅನೇಕ ಕಲ್ಪಗಳ ಕಾಲ ಬದುಕುವಂಥ ಮೂಲ ಯೋಗ್ಯತೆ ಅವರಿದ್ದರೆ ಆಗ ಅವರಿಗೆ ಎಷ್ಟೆಷ್ಟು ಕಲ್ಪ ಕಾಲ ಬದುಕ್ತಾರೋ ಅಷ್ಟಷ್ಟು ಆಯಾ ಈ ಅನಿರುದ್ಧ ದೇಹಗಳು ಅವು ಬಂದೇ ಬರ್ತಿರ್ತವೆ. ಉದಾಹರಣೆಗೆ ಋಜುಗಣಸ್ಥರಾದವರಿಗೆ 100 ಜನ್ಮ ಬರಬೇಕು ಅಂತಿದೆ. ಮತ್ತು ರುದ್ರನಿಗೆ 40 ದೇಹಗಳು ಬರಬೇಕು ಅಂತಿದೆ. ಇಂದ್ರನಿಗೆ 20 ದೇಹಗಳು, 20 ಬ್ರಹ್ಮಕಲ್ಪಗಳ ಸಾಧನೆ. 20 ದೇಹಗಳು ಅಂದರೆ ಒಂದೊಂದು ದೇಹ ಅವರಿಗೆ ಹುಟ್ಟಿದ್ದು ಅದು 20 ಕೆಲವರಿಗೆ, 40 ಕೆಲವರಿಗೆ, 100 ಕೆಲವರಿಗೆ, 10 ಕೆಲವರಿಗೆ, 5 ಕೆಲವರಿಗೆ, ಹೀಗೆ ಅನೇಕ ಸಂಖ್ಯೆಯ ದೇಹಗಳನ್ನು ಅವರು ಪಡ್ಕೋಬೇಕಾಗ್ತದೆ. ಒಂದೊಂದು ಬ್ರಹ್ಮಕಲ್ಪದಲ್ಲಿ ಒಂದೊಂದು. ಚತುರ್ಮುಖ ಬ್ರಹ್ಮನ 100 ವರ್ಷದ ಆಯುಷ್ಯವನ್ನು ಒಂದು ಬ್ರಹ್ಮಕಲ್ಪ ಅಂತಾರೆ. ಹೀಗೆ ಒಂದೊಂದು ಬ್ರಹ್ಮಕಲ್ಪದಲ್ಲಿ ಒಂದೊಂದು ಅನಿರುದ್ಧ ದೇಹ ಇರ್ತದೆ. ಅವರು ಅನೇಕ ಕಲ್ಪ ಬದುಕುವವರಾದ್ರಿಂದ, ಉದಾಹರಣೆಗೆ ಇಂದ್ರನ ಅವತಾರನಾದ ಅರ್ಜುನ ಮೂಲ ರೂಪದಲ್ಲಿ ಇಂದ್ರನಾಗಿ 20 ಬಾರಿ ಸೃಷ್ಟಿಗೆ ಬಂದಿದ್ದಾನೆ. 20 ಬಾರಿ ಸೃಷ್ಟಿಗೆ ಬರುವಾಗ 20 ಅನಿರುದ್ಧ ದೇಹಗಳು ಆತನಿಗೆ ಬಂದಿರ್ತವೆ. ಪ್ರತಿಯೊಂದು ಅನಿರುದ್ಧ ದೇಹವೂ ಕೂಡ ಆ ಸೃಷ್ಟಿಯ ಆರಂಭದಲ್ಲಿ ಬಂದು ಸೃಷ್ಟಿ ಮುಕ್ತಾಯ ಆಗುವಾಗ ಹೊರಟೋಗ್ತದೆ. ಸ್ವರೂಪ ದೇಹ ಅಂತೂ ಅನಾದಿ ನಿತ್ಯ. ಅದರ ಹೊರಗಿರುವಂಥ ಲಿಂಗ ದೇಹ ಅನಾದಿ ಹೌದು, ಅದು ನಿತ್ಯ ಅಲ್ಲ, ಅದು ಮುಕ್ತಿ ಬರುವಾಗ ಹೊರಟೋಗ್ತದೆ. ಇದು ಅನಿರುದ್ಧ ದೇಹಕ್ಕೂ ಸ್ವರೂಪ ದೇಹಕ್ಕೂ ಇದು ವ್ಯತ್ಯಾಸ. ಲಿಂಗದೇಹ ಅಂತನ್ನುವುದು ಮುಕ್ತಿಯ ಸಂದರ್ಭದಲ್ಲೇ ಹೊರಟೋಗ್ತದೆ. ಅನಿರುದ್ಧ ದೇಹ ಮಾತ್ರ ಆಯಾ ಪ್ರತಿಯೊಂದು ಸೃಷ್ಟಿಯ ಆರಂಭದಲ್ಲಿ ಬರ್ತದೆ, ಸೃಷ್ಟಿ ಮುಕ್ತಾಯ ಆಗುವಾಗ ಅನಿರುದ್ಧ ದೇಹ ಹೊರಟೋಗ್ತದೆ. ಇನ್ನು ಭೌತ ದೇಹ ಏನಿದೆ, ತಂದೆ ತಾಯಿಯಿಂದ ಬಂದಿರುವಂಥ ದೇಹ, ನಮಗೆಲ್ರಿಗೂ ತಂದೆ ತಾಯಿಯಿಂದ ಬಂದಿರುವಂಥ ದೇಹ, ಇದೊಂದೇ ಬ್ರಹ್ಮಕಲ್ಪದಲ್ಲೇ ಅನೇಕ ಬಾರಿ ನಾವು ಬೇರೆ ಬೇರೆ ತಂದೆ ತಾಯಂದಿರ ಮೂಲಕ, ಮನುಷ್ಯ ತಂದೆ ತಾಯಂದಿರ ಮೂಲಕ, ಪ್ರಾಣಿ ಪಕ್ಷಿಗಳ ತಂದೆ ತಾಯಂದಿರ ಮೂಲಕ, ಹೀಗೆ ಅನೇಕ ಬಾರಿ ನಾವು ಹುಟ್ಟುತ್ತಾನೇ ಇರಬೇಕಾಗ್ತದೆ. ಹೀಗೆ ಹುಟ್ಟುವುದು ತಪ್ಪೋದಿಲ್ಲ. ಭೌತ ದೇಹಕ್ಕೆ ಒಂದು ಬ್ರಹ್ಮಕಲ್ಪದಲ್ಲಿಯೇ ಅನೇಕ ಬಾರಿ ಹುಟ್ಟು, ಅನೇಕ ಬಾರಿ ಸಾವು. ಅನಿರುದ್ಧ ದೇಹಕ್ಕೆ ಒಂದು ಬ್ರಹ್ಮಕಲ್ಪದಲ್ಲಿ ಒಂದು ಬಾರಿ ಹುಟ್ಟು, ಮತ್ತೊಂದು ಬ್ರಹ್ಮಕಲ್ಪದಲ್ಲಿ ಅದಕ್ಕೆ ಅದೇ ಬ್ರಹ್ಮಕಲ್ಪದ ಕೊನೆಯಲ್ಲಿ ಅದಕ್ಕೆ ನಾಶ. ನಾನು ಮತ್ತೊಂದು ಬ್ರಹ್ಮಕಲ್ಪ ಅಂತ ಹೇಳಿದೆ, ಹಾಗಲ್ಲ. ಈಗಿನ ಬ್ರಹ್ಮನ ಸೃಷ್ಟಿಯ ಆರಂಭದಲ್ಲಿ ಒಂದು ಅನಿರುದ್ಧ ದೇಹ ಬಂತು, ಈ ಸೃಷ್ಟಿಯ ಮುಕ್ತಾಯ ಆಗುವಾಗ ಅದು ಹೊರಟು ಹೋಗ್ತದೆ. ಮತ್ತೆ ಇನ್ನೊಂದು ಬಾರಿ ಆ ಜೀವ ಇನ್ನೂ ಸಾಧನೆ ಮಾಡಬೇಕಾದಂಥ ಹಿನ್ನೆಲೆ ಉಳ್ಳವನಾಗಿದ್ದರೆ ಆವಾಗ ಮತ್ತೊಂದು ಬ್ರಹ್ಮಕಲ್ಪದಲ್ಲಿ ಮತ್ತೆ ಅನಿರುದ್ಧ ದೇಹ ಬರ್ತದೆ, ಅದು ಆ ಸೃಷ್ಟಿಯ ಕೊನೆಗೆ ಹೊರಟೋಗ್ತದೆ. ಲಿಂಗದೇಹ ಮಾತ್ರ ಅನಾದಿ ಕಾಲದಿಂದ ಇದೆ, ಮುಕ್ತಿ ಬರುವಾಗಲೇ ಹೊರಟೋಗ್ತದೆ. ಇದು ನಮ್ಗೆ ಗೊತ್ತಿರಬೇಕಾದಂಥ ವ್ಯವಸ್ಥೆ. ಅನೇಕ ಜನರಿಗೆ, ನಿಮ್ಗೆಲ್ರಿಗೂ ಇದನ್ನು ಕೇಳಿ ಗೊತ್ತಿದ್ದೇ ಇದೆ. ಈಗ ಅದರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ಹೇಳಿದೆ ಅಷ್ಟೆ, ಗೊತ್ತಿಲ್ಲದೆ ಇದ್ದವರ ಅವಗಾಹನೆಗಾಗಿ ಇದನ್ನು ಹೇಳಿದೆ ಅಷ್ಟೆ. ಈ ಚತುರ್ಮುಖ ಬ್ರಹ್ಮನ ಈ ಬ್ರಹ್ಮಕಲ್ಪಕ್ಕಿಂತ ಹಿಂದೆಯೇ 20 ಬ್ರಹ್ಮಕಲ್ಪಗಳ ಹಿಂದೆಯೇ ಇವನು ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆದಿದ್ದಾನೆ. ನಹಿ ದೇವಪದಂ ಪ್ರಾಪ್ತಾ ಬ್ರಹ್ಮದರ್ಶನ ವರ್ಜಿತಾ ಅಂತ ಹೀಗೆಲ್ಲ ಹೇಳ್ತಿರ್ತಾರೆ.
ಹಿಂದೆನೇ ಪಡೆದು ಮಾಡಬಾರ್ದ ಕೆಲಸ ನಿಷಿದ್ಧ ಕರ್ಮಗಳನ್ನೆಲ್ಲ ಪರಿತ್ಯಾಗ ಮಾಡಿ ವಿಹಿತ ಕರ್ಮಗಳನ್ನು ಮಾತ್ರ ಮಾಡಿ ಅವನು ಸಾಧನೆ ಮುಂದುವರಿಸಿದ್ದಾನೆ. ಜೀವಾಚ್ಛಾದಕ ಪ್ರಕೃತಿ ಮತ್ತು ಪರಮಾಚ್ಛಾದಕ ಪ್ರಕೃತಿ ಅಂತ ಏನಿದೆ ಅವುಗಳನ್ನು ಕೂಡ ಆತ ಸ್ವಲ್ಪ ದುರ್ಬಲವನ್ನಾಗಿ ಮಾಡಿಟ್ಟಿದ್ದಾನೆ. ಅಥವಾ ತನ್ನ ವಿಷಯದಲ್ಲಿ ಅವೇನೂ ಪರಿಣಾಮ ಬೀರದಂತೆ, ದುಷ್ಪರಿಣಾಮ ಬೀರದಂತೆ ಅವನ ಸಾಧನೆ ಅಷ್ಟು ಎತ್ತರಕ್ಕೆ ಹೋಗಿದೆ. ಸತ್ವರಜಸ್ತಮೋ ಗುಣಗಳನ್ನು ನಿಗ್ರಹಿಸಿಕೊಂಡಿದ್ದಾನೆ. ಲಿಂಗ ಶರೀರವನ್ನು ಕೂಡ ನಿಗ್ರಹಿಸಿದ್ದಾನೆ. ಲಿಂಗ ಶರೀರವು ನಮಗೆಷ್ಟು ಪ್ರಬಲವಾಗಿರ್ತದೋ ಅಷ್ಟು ಪ್ರಬಲವಾಗಿ ಅರ್ಜುನ ಮೊದಲಾದವರಿಗೆ ಇರೋದಿಲ್ಲ. ಅದಕ್ಕೆ ನಾವು ಅದನ್ನು ದಗ್ಧಪಟ್ಟದಂತೆ ಇರ್ತದೆ ಅಂತ ನೋಡಿದ್ದೀವಿ. ಒಂದು ಬಟ್ಟೆ ನಾವು ಹಾಕ್ಕೊಂಡ್ರೆ ಆ ಬಟ್ಟೆ ನಮಗೆ ಬಿಗಿಯಾಗಿ ಅಂಟ್ಕೊಂಡು ಬಿಟ್ಟಿರ್ತದೆ. ಆದರೆ ಅರ್ಜುನನಂಥವ್ರಿಗಿರುವ ಆ ಲಿಂಗದೇಹ ಏನಿದೆ ಅದು ಸುಟ್ಟು ಹೋದ ಬಟ್ಟೆಯಂತೆ, ಬಟ್ಟೆ ಅಂತ ಕಾಣಿಸ್ತಿರ್ತದೆ. ಆದರೆ ಅಂಥ ಬಟ್ಟೆಯಿಂದ ಯಾವುದೇ ರೀತಿಯಾದ ಹಾನಿಯೂ ಇರೋದಿಲ್ಲ, ಉಪಯೋಗವೂ ಇರೋದಿಲ್ಲ. ಆ ಉಪಯೋಗ ಅಂತೂ ಅವ್ರಿಗೆ ಬೇಕಾಗೇ ಇಲ್ಲ, ಹಾನಿಯೂ ಕೂಡ ಅವ್ರಿಗೆ ಆಗೋದಿಲ್ಲ. ಅದರಿಂದ ಅದನ್ನು ದಗ್ಧಪಟಾಯಮಾನ, ಸುಟ್ಟು ಹೋದ ಬಟ್ಟೆಯಂತೆ, ಅದೇ ಮಡಿಕೆ ರೂಪದಲ್ಲಿರುವಂಥ ಬಟ್ಟೆಯಂತೆ ಅಂತ ಅದನ್ನು ಹೇಳುವುದು ಅದಕ್ಕಾಗಿ. ಇದೇ ದೃಷ್ಟಿಯಿಂದ ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಪಾಂಡವಾನಾಂಚ ಮುಕ್ತಾನ ಮಂತರಂ ಕಿಂಚಿದೇವಹಿ ಅಂತ ವರ್ಣನೆ ಮಾಡಿರೋದು. ಮುಕ್ತರಾದವರಿಗೂ ಪಾಂಡವರಿಗೂ ಇರುವ ವ್ಯತ್ಯಾಸ ಏನು? ಬಹಳ ವ್ಯತ್ಯಾಸ ಏನಿಲ್ಲ. ಇವರಿನ್ನೂ ಮುಕ್ತಿಗೆ ಹೋಗಿಲ್ಲ ಅನ್ನೋದು ಮಾತ್ರ ವ್ಯತ್ಯಾಸ, ಸ್ವಲ್ಪವೇ ವ್ಯತ್ಯಾಸ ಇರೋದಂತೆ. ಮುಕ್ತರಾದವರು ಆ ಲಿಂಗದೇಹವನ್ನು ಪೂರ್ಣವಾಗಿ ನಾಶ ಮಾಡಿಕೊಂಡೇ ಬಿಟ್ಟಿದ್ದಾರೆ. ಒಂದು ಸುಟ್ಟು ಹೋದ ಬಟ್ಟೆ ರೂಪದಲ್ಲೂ ಮಡಿಕೆಯ ರೂಪದಲ್ಲೂ ಅದಿಲ್ಲ, ಅದೆಲ್ಲ ಹಾರಿ ಬೂದಿಯಾಗಿ ಹೊರಟೋಗಿದೆ, ನಷ್ಟವಾಗಿ ಹೊರಟೋಗಿದೆ. ಆದರೆ ಪಾಂಡವರಂಥ ಜೀವನ್ಮುಕ್ತರಿಗೆ ಮಾತ್ರ ಅದು ಇನ್ನೂ ಸುಟ್ಟು ಹೋದ ಬಟ್ಟೆಯಂತೆ ಅದೇ ಮಡಿಕೆ ಆಕಾರದಲ್ಲಿ, ಮಡಿಕೆಯ ರೂಪದಲ್ಲಿ, ಇಲ್ಲಿ ಮಡಿಕೆ ಅಂದರೆ ಘಟ ಅಂತ ನಾನು ಅರ್ಥ ಹೇಳ್ತಿಲ್ಲ, ಬಟ್ಟೆಯನ್ನು ಮುಚ್ಚಿಟ್ಟಾಗ ಅದಕ್ಕೆ ನೀರು ಮಡಿಕೆ ಇರ್ತದಲ್ಲ ಹಾಗೆ. ಅಥವಾ ಮುಚ್ಚಿಡುವುದು ಅಂತಂದಾಗ ಬಟ್ಟೆಯನ್ನು ನಾವು ಕಪಾಟಿನಲ್ಲಿ ಮಡಿಚಿಟ್ಟಾಗ ಆ ಬಟ್ಟೆಯನ್ನು ಹಾಕ್ಕೊಂಡಿದ್ರೆ ನಮ್ಮ ಶರೀರಕ್ಕೆ ಆವರಕವಾಗಿರ್ತದೆ. ಹಾಗೆ ಇವರ ಲಿಂಗದೇಹ ಅವರ ಜೀವ ಸ್ವರೂಪಕ್ಕೆ ಆವರಕವಾಗಿದ್ದರೂ ಕೂಡ ಅದಲ್ಲಿ ಸುಟ್ಟು ಹೋದ ಬಟ್ಟೆಯಂತೆ ಮಾತ್ರ ಆವರಕ ಆಗಿದೆ. ಯಾವುದೇ ಕ್ಷಣದಲ್ಲಿ ಆ ಲಿಂಗದೇಹ ಕಳ್ಚ್ಕೊಂಡು ಹೋಗ್ಬೋದು, ಸ್ವಲ್ಪ ಗಾಳಿ ಬೀಸಿದರೂ ಸಾಕು ಅದು ಹೊರಟೋಗ್ತದೆ. ಹೀಗೆ ಪಾಂಡವರಿಗೂ ಮತ್ತು ಮುಕ್ತರಿಗೂ ಇರುವ ಅಂತರ ಬಹಳ ಕಡಿಮೆ ಅಂತ ಹೇಳುವುದು ಅದಕ್ಕಾಗಿ. ಹೀಗೆಲ್ಲ ಆಗಿರುವುದರಿಂದ, ಈಗಾಗಲೇ ಅವನು ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆದಿರೋದರಿಂದ, ಮತ್ತು ಅವನಿಗೆ ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆದಾದ ಮೇಲೆ ಸಂಚಿತ ಕರ್ಮ ಮತ್ತು ಪ್ರಾರಬ್ಧ ಕರ್ಮ ಅಂತ ಒಂದೊಂದು ವ್ಯವಸ್ಥೆಯೂ ಕೂಡ ಆಗಿ ಹೋಗಿದೆ. ಆ ವ್ಯವಸ್ಥೆಯೂ ಕೂಡ ಆತನ ಜೀವಮಾನದಲ್ಲಿ ಒಂದು ಪ್ರಧಾನವಾದ ಪಾತ್ರ ವಹಿಸ್ತದೆ. ನಮ್ಮಂಥವರಿಗೆ, ಇನ್ನೂ ಬ್ರಹ್ಮ ಸಾಕ್ಷಾತ್ಕಾರವೇ ಆಗದೇ ಇದ್ದವರಿಗೆ ಸಂಚಿತ ಕರ್ಮ ಮತ್ತು ಪ್ರಾರಬ್ಧ ಕರ್ಮ ಅಂತ ಅನ್ನೋದಿಲ್ಲ. ನಾವೇನೇನು ಕರ್ಮ ಮಾಡಿದ್ದೀವಿ ಆ ಚತುರ್ದಶಮಾದ್ ವರ್ಷಾತ್ ಕರ್ಮಾಣಿ ನೇಮೇನತು ದಶಾವರಾಣಾಂ ಜನ್ಮಾನಾಂ ಕಾರಣಾನಿ ಕರೋತ್ಯಯಂ ಅಂತ ಹೇಳಿದಂತೆ 14 ವರ್ಷದ ಬಳಿಕ ಒಬ್ಬ ಮನುಷ್ಯನಾದವನಿಗೆ ತನ್ನ ಕರ್ಮಗಳ ಜವಾಬ್ದಾರಿ ಅಂಟಿಕೊಡ್ತದೆ. ದಶ ಅವರಾಣಾಂ ಜನ್ಮಾನಾಂ ಕಾರಣಾನಿ ಕರೋತ್ಯಯಂ. ಒಂದೊಂದು ಜನ್ಮ ತಳೆದಾಗಲೂ ಕೂಡ ಈ ಇಸ್ವಿಯಲ್ಲಿ, ಈ ಸಂವತ್ಸರದಲ್ಲಿ, ಈಗ ಒಂದು 60-70 ವರ್ಷ 80 ವರ್ಷ ನಾವು ಬದುಕಬೇಕಾದ ಪ್ರಸಂಗ ಇದ್ದಾಗ ಇನ್ನು ಮುಂದೆ 10 ಜನ್ಮಗಳಿಗೆ ಸಾಕಾಗುವಷ್ಟು ಕರ್ಮಗಳನ್ನು ಮಾಡ್ತೀವಿ ನಾವು. ದಶ ಅವರಾಣಾಂ ಜನ್ಮಾನಾಂ ಕಾರಣಾನಿ ಕರೋತ್ಯಯಂ ಅಂತ. ಇವತ್ತು ಈ ಜನ್ಮದಲ್ಲಿ ಈ ತಂದೆ ತಾಯಂದಿರ ಮಗ ಆಗಿ ಅಥವಾ ಮಗಳಾಗಿ ಏನೋ ಹುಟ್ಟಿದಾಗ ನಾವು ಇನ್ನು ಮುಂದೆ ಮತ್ತೆ 10 ಜನ್ಮಗಳಿಗೆ ಸಾಕಾಗುವಷ್ಟು ಬೀಜವನ್ನು ಸಂಪಾದನೆ ಮಾಡ್ತೇವೆ. ಅದು ಒಂದೊಂದು ದಿವಸಕ್ಕೆ ಅಷ್ಟು ಸಂಪಾದನೆ ಮಾಡ್ತಾರೆ ಅಂತ ಕೆಲವರು ಅಂತಾರೆ. ಅಥವಾ ನನ್ನ ಇಡೀ ಜೀವನದಲ್ಲಿ 60-70 ವರ್ಷಗಳ ನನ್ನ ಇಡೀ ಜೀವನದಲ್ಲಿ ನಾನು ಮಾಡುವ ಕರ್ಮದ ಬೀಜ, ಅದು ಬೀಜವಾಗಿ ಪರಿಣಮಿಸಿ ಮುಂದಿನ 10 ಜನ್ಮಗಳಿಗೆ ಸಾಕಾಗುವಷ್ಟಾಗ್ತದೆ ಅಂತ ಇನ್ನು ಕೆಲವರು ಅದನ್ನು ಮಾಡ್ತಾರೆ. ಅದು ಸಾಮಾನ್ಯವಾಗಿ ಮುಂದಿನ 10 ಜನ್ಮಗಳಿಗೆ ಸಾಕಾಗುವಷ್ಟು, ಒಟ್ಟಾರೆ ಇಡೀ ಜೀವಮಾನದಲ್ಲಿ 60-70 ವರ್ಷದ ಜೀವಮಾನದಲ್ಲಿ ಹೀಗೆ ಮಾಡ್ತೀವಿ ಅಂತ ಅರ್ಥ ಮಾಡ್ಕೊಳ್ಳೋದೇ ಯೋಗ್ಯ. ಒಂದೊಂದು ದಿನವೂ ಅಷ್ಟು ಮಾಡ್ತೀವಿ ಅಂತ ಆ ಶ್ಲೋಕದಲ್ಲಿ ಏನೂ ಕಾಣಿಸೋದಿಲ್ಲ. ಹೀಗೆ ನಾವು 14ನೇ ವರ್ಷದಿಂದ ಆರಂಭಿಸಿ ಈ ಹಿಂದೆ ಅನೇಕ ಜನ್ಮಗಳು ನಮಗೂ ಆಗಿ ಹೋಗಿವೆ ಅಲ್ಲ, ಅನೇಕ ಮಾನವ ಜನ್ಮಗಳು. ಪಶು ಜನ್ಮದಲ್ಲಿ 14 ವರ್ಷದ ಬಳಿಕ ಮಾಡಿದ ಕರ್ಮದಿಂದಲೂ ಕೂಡ ಏನೂ ತೊಂದರೆ ಆಗೋದಿಲ್ಲ. ಅದು ನಮ್ಮನ್ನು ಮತ್ತೆ ಕಟ್ಟಿ ಹಾಕೋದಿಲ್ಲ. ಬೇರೆ ಜನ್ಮದಲ್ಲಿ ಮಾಡಿದ ಪಾಪವನ್ನು ಆಗ ಅನುಭವಿಸ್ಲಿಕ್ಕೆ ಮಾತ್ರ ಪಶು ಪಕ್ಷಿಗಳ ಜನ್ಮ, ವೃಕ್ಷಾದಿಗಳ ಜನ್ಮ. ಆದ್ದರಿಂದ ನಮ್ಮ ಪಾಲಿಗೆ ಯಾರಿಗೆ ಭಗವಂತನ ಸಾಕ್ಷಾತ್ಕಾರವೇ ಆಗಿಲ್ವೋ
ಅವ್ರ ಪಾಲಿಗೆ ಇದಿಷ್ಟು ಸಂಚಿತ, ಇದು ಪ್ರಾರಬ್ಧ ಅನ್ನುವ ವ್ಯವಸ್ಥೆ ಇರೋದಿಲ್ಲ. ಆದರೆ ಯಾರು ಭಗವಂತನ ಸಾಕ್ಷಾತ್ಕಾರವನ್ನು ಯಾವುದಾದ್ರೂ ಒಂದು ಹಂತದಲ್ಲಿ, ಯಾವುದಾದ್ರೂ ಒಂದು ಜನ್ಮದಲ್ಲಿ ಪಡ್ಕೊಂಡೋ ಅವನಿಗೆ ಸಂಚಿತ ಪ್ರಾರಬ್ಧ ಅನ್ನುವ ಒಂದು ಭೇದ ಪ್ರಾರಂಭ ಆಗ್ತದೆ, ವ್ಯತ್ಯಾಸ ಪ್ರಾರಂಭ ಆಗ್ತದೆ. ಯಾವುದ್ಯಾವುದೋ ಜನ್ಮದಲ್ಲಿ ಮಾಡಿದ ಕರ್ಮಗಳನ್ನು ಒಂದು ಚೀಲದಲ್ಲಿ ಇಟ್ಟಿದ್ದಾರೆ ಅಂತ ನಾವು ಭಾವಿಸಿದರೆ, ಆ ಓಪನ್ ಆಗಿರುವಂಥ ಒಂದು ಚೀಲ ಏನಿದೆ, ಬ್ಯಾಗ್ ಏನಿದೆ, ಆ ಬ್ಯಾಗಿನಲ್ಲಿರುವುದೆಲ್ಲವನ್ನು ಕೂಡ ನಾವು ಉಪಯೋಗ ಮಾಡಬೇಕು. ಅದಕ್ಕೊಂದು ಉದಾಹರಣೆ ಕೊಡುವುದಾದರೆ, ಅಂಗಡಿಯಿಂದ ಒಂದಷ್ಟು ಸಾಮಾನುಗಳನ್ನು ತಂದಿರ್ತೀವಿ. ಒಂದು 10 ಅಕ್ಕಿ ಚೀಲ ತಂದಿದ್ದಾಗ ನಮ್ಮ ಮನೆ ಕಾರ್ಯಕ್ರಮಕ್ಕೆ 10 ಅಕ್ಕಿ ಚೀಲ ಬೇಕು ಅಂತ ತಂದಿದ್ದೀವಿ. ಆದರೆ ಅದರಲ್ಲಿ 1ನೋ 2ನೋ ನಾವು ಬಿಚ್ಚಿದೆವು. ಬಿಚ್ಚಿದ ಮೇಲೆ ಅವುಗಳನ್ನು ನಾವು ಮನೆಯಲ್ಲಿ ಉಪಯೋಗ ಮಾಡಬೇಕಾಗ್ತದೆ. ಯಾವುದನ್ನು ಇನ್ನೂ ಬಿಚ್ಚಿಯೇ ಇಲ್ವೋ, ಬೇಕಾದರೆ ಇರಲಿ ಅಂತ ಇಟ್ಕೊಂಡಿದ್ದೇವೋ ಅದನ್ನು ಮತ್ತೆ ಬೇಕಾದರೆ ಅಂಗಡಿಯವನಿಗೆ ಮರಳಿ ಕೊಡಬಹುದು. ಹೀಗೆ ಯಾವ ಚೀಲವನ್ನು ಬಿಚ್ಚಿದ್ದೀವೋ ಅದನ್ನು ಪ್ರಾರಬ್ಧ ಅನ್ನುವುದು, ಪ್ರಾರಬ್ಧ ಅಥವಾ ಆರಬ್ಧ ಅಂತ ಅದನ್ನೇ ಹೇಳ್ತಾರೆ. ಅದನ್ನು ಅನುಭವಿಸಲೇಬೇಕಾಗ್ತದೆ. ಬಿಚ್ಚಿದ ಮೇಲೆ ನಾವು ಅದನ್ನು ಅನುಭವಿಸಲೇಬೇಕಾಗ್ತದೆ. ಯಾವ ಚೀಲಗಳನ್ನು ಇನ್ನೂ ಬಿಚ್ಚಿಯೇ ಇಲ್ವೋ ಅದನ್ನೇ ಸಂಚಿತ ಅಂದರೆ ಡೆಪಾಸಿಟೆಡ್, ಒಂದು ಅದು ಇರಲಿ, ಬೇಕಾದರೆ ಇರಲಿ ಅಂತ ಇಟ್ಕೊಂಡಿರೋದು, ಅದಕ್ಕೆ ಸಂಚಿತ ಅಂತ ಹೇಳ್ತಾರೆ, ಅಥವಾ ಅನಾರಬ್ಧ ಅಂತ ಹೇಳ್ತಾರೆ. ಆರಬ್ಧ ಅಂದರೆ ಪ್ರಾರಬ್ಧ. ಆರಬ್ಧ ಪ್ರಾರಬ್ಧ ಇವೆರಡು ಒಂದೇನೆ. ಆ ಆರಬ್ಧ ಅನ್ನುವುದಕ್ಕೆ ವಿರುದ್ಧ ಪದವೇ ಅನಾರಬ್ಧ, ಅಂದರೆ ಇನ್ನೂ ನಾವು ಅದನ್ನು ಬಿಚ್ಚಿರದೇ ಇದ್ದದ್ದು ಅಂತ ಅದರ ತಾತ್ಪರ್ಯ. ಮತ್ತು ಅದಕ್ಕೆ ವಿರುದ್ಧವಾದದ್ದೇ ಅನಾರಬ್ಧ. ಅನಾರಬ್ಧ ಅಂದರೆ ಡೆಪಾಸಿಟೆಡ್. ಹೀಗೆ ಅನಾರಬ್ಧ ಆರಬ್ಧ ಇವೆರಡು ವಿರುದ್ಧ ಪದಗಳು. ಸಂಚಿತ ಪ್ರಾರಬ್ಧ ಅವೆರಡು ವಿರುದ್ಧ ಪದಗಳು. ನಮಗೆ ಜನ್ಮಗಳು ಬರುವುದು ಯಾಕೆ ಅಂದರೆ, ನಮ್ಮ ಎಲ್ಲ ಕರ್ಮಗಳು ಕೂಡ ಈಗ ನಮ್ಮ ಬೆನ್ನಟ್ಟಿಕೊಂಡೇ ಬಂದಿವೆ. ಇಲ್ಲಿ ಪ್ರಾರಬ್ಧ ಕರ್ಮ ಮತ್ತು ಸಂಚಿತ ಕರ್ಮ ಅಂತ ವ್ಯತ್ಯಾಸ ನಮಗಿಲ್ಲ. ಅಂತೂ ಅಜ್ಞಾನಿಗೆ ಆ ಕರ್ಮದ ನಿಮಿತ್ತವಾಗಿ ಏನು ನಾನಾ ಥರದ ಉತ್ಪತ್ತಿ ಇತ್ಯಾದಿಗಳನ್ನು, ಹುಟ್ಟು ಸಾವು, ಬೇರೆ ಬೇರೆ ಸಂಬಂಧಗಳು, ಗಂಡ ಹೆಂಡತಿ ಮೊದಲಾದ ಸಂಬಂಧಗಳನ್ನು ಅವನು ಅನುಭವಿಸಬೇಕಾಗ್ತದೆ. ಆ ಥರದ ಒತ್ತಡ ಈ ಜ್ಞಾನಿ ಆದವನಿಗೆ ಇರೋದಿಲ್ಲ. ಅಜ್ಞಾನಿ ಆದವನು ತಾನು ಮಾಡಿದ್ದೆಲ್ಲವನ್ನೂ ಅನುಭವಿಸಬೇಕಾದ ಸ್ಥಿತಿಯಲ್ಲೇ ಇರ್ತಾನೆ, ಅನುಭವಿಸಬೇಕಾದ ಅನಿವಾರ್ಯತೆ ಅವನಿಗಿರ್ತದೆ. ಆದರೆ ಜ್ಞಾನಿ ಆದವನಿಗೆ ಆ ಮಾಡಿದ್ದೆಲ್ಲವನ್ನೂ ಅನುಭವಿಸುವ, ತಾನು ಮಾಡಿದ ಬೀಜ ರೂಪದಿಂದ ಇಟ್ಕೊಂಡಿರುವಂಥ ಎಲ್ಲವನ್ನೂ ಅನುಭವಿಸಬೇಕಾದ ಒತ್ತಡ ಇರೋದಿಲ್ಲ. ಅವನಿಗೆ ಭಗವಂತ ಒಂದು ವಿನಾಯಿತಿ ಕೊಟ್ಟಿದ್ದಾನೆ. ಯಾವ ಕರ್ಮದ ಚೀಲಗಳನ್ನು ಓಪನ್ ಮಾಡಿದ್ದೀರಿ ಅದರೊಳಗೆ ಇದ್ದಷ್ಟು ನೀವು ಅನುಭವಿಸಿದರೆ ಸಾಕು, ಯಾವುದನ್ನು ನೀನು ಓಪನ್ ಮಾಡಲಿಲ್ಲ ಅವುಗಳನ್ನು ಅನುಭವಿಸಬೇಕಾಗಿಲ್ಲ ಅಂತ ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಟ್ಟಿರ್ತಾನೆ. ಅಂತೂ ಅಜ್ಞಾನಿಗಳಾದವರಿಗೆ ಅಪ್ರಾರಬ್ಧ ಕರ್ಮದ ನಿಮಿತ್ತವಾಗಿ ಹುಟ್ಟು ಸಾವು ಇತ್ಯಾದಿಗಳು ಇರ್ತವೆ. ಅಂದರೆ ಅಪ್ರಾರಬ್ಧ ಕರ್ಮ ಅಂತಂದರೆ ಇನ್ನೂ ಅನುಭವಿಸಲಿಕ್ಕೆ ಶುರು ಮಾಡಿಲ್ಲದೆ ಇದ್ದದ್ದು. ಪ್ರಾರಬ್ಧ ಸಂಚಿತ ಅನ್ನುವ ಭೇದವೇ ಇಲ್ಲದೆ ಇರುವಂತಹ ಒಟ್ಟಾರೆ ಕರ್ಮಗಳ ರಾಶಿ ಅಂತರ್ಥ ಅಪ್ರಾರಬ್ಧ ಕರ್ಮಗಳು ಅಂತಂದರೆ. ಅದರ ಮೂಲಕ ಉಂಟಾಗಬೇಕಾದ ಉತ್ಪತ್ತಿಯಾದಿಗಳು ಇವನಿಗಿರೋದಿಲ್ಲ. ಆದರೆ ಇವನಿಗೆ ಉತ್ಪತ್ತಿ ಇದ್ದೇ ಇರ್ತದೆ. ಪ್ರಾರಬ್ಧ ಕರ್ಮಗಳ ಕಾರಣದಿಂದಾಗಿ ಜ್ಞಾನ ಬಂದ ಮೇಲೆ ಕೂಡ ಅವನು ಈ ಉತ್ಪತ್ತಿ ನಾಶ ಸಂಬಂಧಗಳು ಇವುಗಳೆಲ್ಲವನ್ನು ಕೂಡ ಆತ ಅಂಟಿಸ್ಕೊಳ್ಳೇಬೇಕಾಗ್ತದೆ. ಅದನ್ನು ಬಿಟ್ಟು ಅವನಿಗೆ ಬದುಕಲಿಕ್ಕೆ ಆಗೋದಿಲ್ಲ. ಅಂತೂ ಅಜ್ಞಾನಿಯಂತೆ ಅಪ್ರಾರಬ್ಧ ಕರ್ಮದ ನಿಮಿತ್ತವಾಗಿ ಬರಬಹುದಾದ ಹುಟ್ಟು ಸಾವುಗಳು ಇರೋದಿಲ್ಲ ಇವನಿಗೆ. ಹುಟ್ಟು ಸಾವುಗಳು ಇರ್ತವೆ, ಆದರೆ ಅದೇನಿದ್ದು ಪ್ರಾರಬ್ಧ ಕರ್ಮದಿಂದ ಮಾತ್ರ. ಅಪ್ರಾರಬ್ಧವಾದ ಸಂಚಿತವಾದ ಕರ್ಮಗಳು ಯಾವುದನ್ನು ಅವನು ಅನುಭವಿಸಲೇಬೇಕು ಅನ್ನುವಂಥ ಅನಿವಾರ್ಯತೆ ಮೊದಲಿತ್ತೋ ಆ ಅನಿವಾರ್ಯತೆಗೆ ಈಗ ಭಗವಂತನ ಅನುಗ್ರಹ ಸಂಪಾದನೆ ಮಾಡಿರೋದ್ರಿಂದ, ಜ್ಞಾನ ಸಂಪಾದನೆ ಮಾಡಿರೋದ್ರಿಂದ ಇವನಿಗೊಂದು ವಿನಂತಿ ಬಂದುಬಿಡ್ತದೆ, ವಿನಾಯಿತಿ ಬಂದುಬಿಡ್ತದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇಷ್ಟೆಲ್ಲ ಶಕ್ತಿ ಇದೆ ಅವನಿಗೆ. ಆದರೆ ಈ ಅಂಥವನಿಗೂ ಕೂಡ ಕುರುಕ್ಷೇತ್ರದ ಯುದ್ಧದ ಆರಂಭದಲ್ಲಿ ಭಗವಂತ ಉಪದೇಶ ಮಾಡಿದ ಗೀತಾಜ್ಞಾನ ಮರೆಯಾಗಿ ಹೋಗಿತ್ತು. ಅವನ ಶಕ್ತಿ ಅಂಥದ್ದು, ಉತ್ಪತ್ತಿ ಇಲ್ಲ, ಬೇಕಾದಷ್ಟು ಜ್ಞಾನ ಸಂಪಾದನೆ ಮಾಡಿದ್ದಾನೆ. ಅದರಿಂದ ದುಷ್ಟ ಪ್ರಾರಬ್ಧ ಕರ್ಮದ ಪ್ರಭಾವದಿಂದಲೂ ಕೂಡ ಅವನು ಮುಕ್ತನಾಗಿದ್ದಾನೆ. ದುಷ್ಟ ಪ್ರಾರಬ್ಧ ಕರ್ಮಗಳು ಕೂಡ ಆತನನ್ನು ಅಜ್ಞಾನಿಯನ್ನು ಹೇಗೆ ಪೀಡಿಸ್ತಾವೋ, ಅಜ್ಞಾನಿಯನ್ನು ಹೇಗೆ ಪರಿಪರಿ ಪೀಡಿಸ್ತಾವೋ ಹಾಗೆ ಜ್ಞಾನಿಯನ್ನು ಅವು ಪರಿಪರಿ ಪೀಡಿಸುವುದಿಲ್ಲ. ಇಷ್ಟು ಆತನ ಹಿನ್ನೆಲೆ ಇದ್ದರೂ ಕೂಡ ಆ ಗೀತಾ ಉಪದೇಶದಿಂದ ಸಿಕ್ಕ ಜ್ಞಾನ
ಮತ್ತು ಅನುಗೀತ ಉಪದೇಶದಿಂದ ಸಿಕ್ಕ ಜ್ಞಾನ, ಮುಂದೆ ಮತ್ತೊಂದು ಬಾರಿ ಅನುಗೀತ ಉಪದೇಶ ಮಾಡಿದ್ನಲ್ಲ ಕೃಷ್ಣ, ಆ ಎಲ್ಲ ಜ್ಞಾನ ತತ್ಕಾಲದಲ್ಲಿ ಅದು ಕೇವಲ ಟೆಂಪರರಿಲಿ ಅದು ಮರೆಯಾಗಿ ಹೋಗಿತ್ತು. ಅದಕ್ಕೆ ಕಾರಣ ಏನು ಅಂದರೆ ಕಾಲದ ಪ್ರಭಾವವೇ ಕಾರಣ. ಕಲಿಯುಗ ಮೊದಲಾದ ಕಾಲಗಳ ಪ್ರಭಾವ. ಕಾಲ ಅಂದರೆ ಒಂದು ಕಲಿಯುಗ, ಇನ್ನೊಂದು ಸುದೀರ್ಘವಾದ ಕಾಲ. ಎಷ್ಟೋ ವರ್ಷ ಆಯಿತು, ಸುಮಾರು 30-36 ವರ್ಷ ಆಯ್ತು ಈಗ ಆ ಗೀತೆ ಪ್ರವಚನ ಆಗಿ. ಆ ಕಾಲದ ಪ್ರಭಾವದಿಂದಾಗಿ, ಕಲಿಕಾಲದ ಪ್ರಭಾವದಿಂದಾಗಿಯೂ ಭಗವಂತನೇ ಉಪದೇಶ ಮಾಡಿದ್ದನ್ನು ಅವನು ಕಳ್ಕೊಂಡ್ಬಿಟ್ಟಿದ್ದಾನೆ. ಇದೇ ನನಗೆ ಆಶ್ಚರ್ಯ ಆಗೋದು. ಉಪದೇಶ ಮಾಡಿದವನು ಸ್ವಯಂ ಭಗವಂತ, ಉಪದೇಶ ಕೇಳಿದವನು ಸ್ಥೂಲ ಮನಸ್ಸಿನ ಅಭಿಮಾನಿಯಾದಂಥ ಇಂದ್ರನ ಅವತಾರನಾದಂಥ ಅರ್ಜುನ. ಇಂಥ ಗುರು ಶಿಷ್ಯರ ನಡುವೆ ನಡೆದಂಥ ಒಂದು ಸಂವಾದ, ಅದೇ ಈ ದೀರ್ಘಕಾಲದ ಬಳಿಕ ಅಥವಾ ಕಲಿಯುಗದ ಕಾರಣದಿಂದಾಗಿ ಮತ್ತು ತಮೋಗುಣದ ಕಾರಣದಿಂದಾಗಿ ಅರ್ಜುನಿಗೆ ತಮೋಗುಣ ಹೀಗೆ ಬಾಧಿಸಿತು. ದುಷ್ಟ ಪ್ರಾರಬ್ಧ, ಅವನದು ಒಂದಷ್ಟು ಪ್ರಾರಬ್ಧ ಇದೆಯಲ್ಲ ಹಿಂದಿಂದು, ಆ ದುಷ್ಟ ಪ್ರಾರಬ್ಧ ಇತ್ಯಾದಿ ಕಾರಣದಿಂದಾಗಿ ಅದು ಮರೆಯಾಗಿ ಹೋಯಿತು. ಅರ್ಜುನನಿಗೆ ಹೀಗಾಯಿತು ಅಂದರೆ ಅರ್ಜುನನೇ ಕಾಲಪ್ರಭಾವಕ್ಕೆ ಒಳಗಾಗಿಬಿಟ್ಟ. ಅರ್ಜುನನಿಗೆ ದುಷ್ಟ ಪ್ರಾರಬ್ಧ ಇದೆ ಅಂತಾದರೆ, ತಮೋಗುಣ ಅರ್ಜುನನನ್ನೂ ಪೀಡಿಸ್ತದೆ ಅಂತಾದರೆ, ಹಾಗಾದರೆ ನಮ್ಮಂಥವ್ರಿಗೇನಾದೀತು? ಭಗವಂತನ ಮೂಲಕ ನಾವು ಉಪದೇಶ ಪಡ್ಕೊಂಡವರಲ್ಲ, ನಾವು ಯಾರ್ದೋ ಮೂಲಕ ಉಪದೇಶ ಪಡ್ಕೊಂಡವರು. ಯಾರೋ ಎಂಥವರಾಗಿದ್ದಾರೆ ಅಂದರೆ ಅವರು ಕಾಲದ ಪ್ರಭಾವಕ್ಕೆ ಒಳಗಾದವರೇ. ಕಾಲದ ಪ್ರಭಾವದಿಂದಾಗಿ ಅವರ ಜ್ಞಾನ ಕಣ್ಮರೆಯಾಗಿಬಿಟ್ಟಿರ್ತದೆ. ಮತ್ತು ದುಷ್ಟ ಪ್ರಾರಬ್ಧಗಳ ಕಾರಣದಿಂದಾಗಿ ಅವರ ಜ್ಞಾನವು ಕೂಡ ಅಸ್ತವ್ಯಸ್ತ ಆಗಿ ಹೋಗಿರ್ತದೆ. ತಮೋಗುಣದೊಂದು ಆಟವನ್ನಂತೂ ಹೇಳುವುದೇ ಬೇಡ. ಬೇಕಾದಷ್ಟು ತಮೋಗುಣ ನಮ್ಮನ್ನು ಪೀಡಿಸ್ತಿರ್ತದೆ. ಅರ್ಜುನನಿಗೆ ಹೀಗಾದಾಗ ನಮ್ಮಂಥವ್ರಿಗೆ ಏನಾಗ್ತದೆ ಅಂತ ನಾವು ತಿಳ್ಕೊಳ್ಬೇಕು. ಇಷ್ಟೆಲ್ಲ ಆದಾಗ ಅರ್ಜುನಿಗೆ ದುಃಖ ಆಗಿತ್ತು, ಆಗಿಲ್ಲ ಅಂತಲ್ಲ, ಆದರೆ ಆ ದುಃಖವನ್ನು ಕಳೆದುಕೊಂಡ ಮುಂದೆ. ಅದಕ್ಕೇನು ಕಾರಣ ಅಂದರೆ ಪ್ರಾರಬ್ಧ ಪುಣ್ಯವೇ ಕಾರಣ. ನಮಗೆ ನಾವು ಮಾಡಿದ ಪ್ರಾರಬ್ಧ ಕರ್ಮಗಳೇನಿವೆ ಅದರಲ್ಲಿ ಕೆಲವು ಕೆಟ್ಟದೂ ಇರ್ತವೆ, ಕೆಲವು ಒಳ್ಳೆಯದೂ ಇರ್ತಾವಲ್ಲ. ದುಷ್ಟ ಪ್ರಾರಬ್ಧ, ಕೆಟ್ಟ ಪ್ರಾರಬ್ಧ ಅಂತ ಅನ್ನೋದು ನಮ್ಮನ್ನು ಕೆಳಗೆ ತಳ್ಳಿರ್ತದೆ. ಆದರೆ ಮೂಲತಃ ನಾವು ಭಗವಂತನ ಭಕ್ತರು, ಸಾತ್ವಿಕರು ಅಂತಾದ ಮೇಲೆ ಆ ದುಷ್ಟ ಪ್ರಾರಬ್ಧ ತಾತ್ಕಾಲಿಕವಾಗಿ ಮೇಲ್ಗೈ ಪಡೆದಿದ್ರೂ ಕೂಡ ಸತ್ಪ್ರಾರಬ್ಧ ಅಥವಾ ಪ್ರಾರಬ್ಧ ಪುಣ್ಯ ಮತ್ತೊಂದು ಬಾರಿ ಮೇಲ್ಗೈ ಪಡೀತದೆ. ಆ ಮೂಲಕ ಹಿಂದೆ ಕೇಳಿದ ಗೀತೋಪದೇಶ, ಅನುಗೀತೋಪದೇಶ ಇವೆಲ್ಲ ಮತ್ತೆ ಆತನಿಗೆ ಸಹಾಯ ಮಾಡ್ತವೆ. ಅಶೇಷ ಕಷಾಯ ಅಂದರೆ, ಕಷಾಯ ಎಂಬ ಶಬ್ದಕ್ಕೆ ಕರ್ಮ ಅಂತ ಕೂಡ ಅರ್ಥ ಮಾಡ್ತಾರೆ. ಕಾಮಾದಿಗಳು ಅಂತ ನಾನು ಹಿಂದೆ ಒಂದು ಅರ್ಥ ಹೇಳಿದೆ. ಕಷಾಯ ಅನ್ನೋ ಶಬ್ದಕ್ಕೆ ಕರ್ಮಗಳು ಅಂತಲೂ ಅರ್ಥ ಮಾಡ್ತಾರೆ. ಅರ್ಜುನ ಕರ್ಮಗಳನ್ನು ನೀಗಿಕೊಂಡ ಅಂತ ನಮಗೂ ಒಂದು ಪ್ರಶ್ನೆ ಬರ್ತದೆ. 20 ಬ್ರಹ್ಮದ ಕಲ್ಪದಗಳ ಹಿಂದೆಯೇ ಅವನಿಗೆ ಅಪರೋಕ್ಷ ಜ್ಞಾನ ಆಗಿತ್ತು, ಕರ್ಮಕ್ಷಯ ಆಗಿತ್ತು. ಆದ್ದರಿಂದ ಈಗ ಮತ್ತೆ ಕರ್ಮಕ್ಷಯ ಅಂತ ಹೇಳುವುದು ಹೇಗೆ ಸರಿ? ಅದು ಹಿನ್ನೆಲೆ ಏನು? ಅದಕ್ಕೆ ಯಾಕೆ ಆ ಥರ ಹೇಳ್ತಾರೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಆಚಾರ್ಯರು ಉತ್ತರ ಕೊಟ್ಟಿದ್ದಾರೆ. ಈ ಭಾಗವತ್ ತಾತ್ಪರ್ಯದಲ್ಲಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಜ್ಞಾನಿನಾಂ ಪ್ರಾರಬ್ಧಸ್ಯೈವ ನಿರ್ಮಥನಂ ಯೋಗ್ಯಸ್ಯೈವ. ಅಪ್ರಾರಬ್ಧವಾದದ್ದು, ಸಂಚಿತವಾದದ್ದಂತೂ ಮೊದಲೇ ನಷ್ಟ ಆಗಿ ಹೋಗಿದೆ. ಪ್ರಾರಬ್ಧವೂ ಕೂಡ ಕೆಲವು ಬಾರಿ ಹೀಗೆ ಆಗ್ತದೆ. ಅವನ ಜ್ಞಾನಿಯಾಗಿದ್ದರೆ, ಮಹಾಜ್ಞಾನಿಯಾಗಿದ್ದರೆ, ಆ ಜ್ಞಾನ ಸಂಪಾದನೆ ಮಾಡಿದ ಮೇಲೂ ಕೂಡ ದೊಡ್ಡ ಪ್ರಮಾಣದ ಶ್ರವಣ, ಮರಣ, ಧ್ಯಾನ ಇತ್ಯಾದಿಗಳನ್ನು ಮತ್ತೆ ಮಾಡಲಿಕ್ಕೆ ತೊಡಗಿದರೆ ಜ್ಞಾನದ ಸಾಮರ್ಥ್ಯದಿಂದ ಅವನಿಗೆ ಆ ಕೆಲವು ಬಾರಿ ಏನಾದರೂ ತೊಂದರೆ ಆಗಿದ್ರೂ ಕೂಡ ಮತ್ತೆ ಅವೆಲ್ಲವೂ ಆ ಕಾಲದಲ್ಲಿ ಅವನಿಗೆ ಸಹಾಯ ಮಾಡ್ತವೆ. ಯೋಗ್ಯವಾದಂತಹ ಪ್ರಾರಬ್ಧ ಕರ್ಮ, ಜ್ಞಾನಿನಾಂ ಪ್ರಾರಬ್ಧಸ್ಯೈವ ನಿರ್ಮಥನಂ. ಸಂಚಿತ ಕರ್ಮದ ನಿರ್ಮಥನ ಅವೆಲ್ಲ ಸುಟ್ಟು ಬೂದಿಯಾಗಿ ಹೋಗಿದೆ ಅಂತ ಅನ್ನೋದನ್ನು ಬೇರೆ ಕಡೆ ಬೇಕಾಷ್ಟು ಬಾರಿ ಹೇಳಿ ಆಗಿದೆ. ಇನ್ನು ಪ್ರಾರಬ್ಧವನ್ನು ಅವನು ಅನುಭವಿಸಬೇಕಾಗಿತ್ತು. ಬೇರೆ ಕಡೆ ಬ್ರಹ್ಮಸೂತ್ರ ಭಾಷಾನು ವ್ಯಾಖ್ಯಾನ ಮೊದಲಾದವುಗಳನ್ನು ನಮಗೆ ನೋಡಿದಾಗ ಗೊತ್ತಾಗೋದು, ಸಂಚಿತ ಕರ್ಮವನ್ನು ಅನುಭವಿಸಬೇಕಾಗಿಲ್ಲ, ಅದಕ್ಕೆಲ್ಲ ವಿನಾಯಿತಿ ಇದೆ. ಪ್ರಾರಬ್ಧವನ್ನು ಮಾತ್ರ ಅನುಭವಿಸಲೇಬೇಕಾಗ್ತದೆ. ಆದರೆ ಆ ಪ್ರಾರಬ್ಧ ಕರ್ಮಕ್ಕೂ ಕೂಡ ಕೆಲವು ಬಾರಿ ಭಗವಂತನ ಅನುಗ್ರಹದಿಂದ ಅಂಥ ಪ್ರಾರಬ್ಧ ಕರ್ಮವು ಯಾವುದನ್ನು ಅನುಭವಿಸಬೇಕಾದ ಅನಿವಾರ್ಯತೆ ಇದೆಯೋ ಅಂಥ ಪ್ರಾರಬ್ಧ ಕರ್ಮವನ್ನು ಕೂಡ ಆತ ಕಳ್ಕೋತಾನೆ. ಪ್ರಾರಬ್ಧ ಕರ್ಮವನ್ನು ಕಳ್ಕೊಳ್ಳೋದು ಅಂದರೆ ಅದರಿಂದ ಆಗುವ ದುಷ್ಫಲವನ್ನು ಆತ ಪಡ್ಕೊಳ್ಳೋದಿಲ್ಲ. ಇದು ಯಾರಿಗೆ ವ್ಯವಸ್ಥೆ? ಜ್ಞಾನಿಗಳಿಗೆ ಮಾತ್ರ ಈ ವ್ಯವಸ್ಥೆ. ಅದನ್ನು ಮಾಡುವುದು ಯಾರು? ಭಗವಂತ ಮಾಡ್ತಾನೆ.
ಭಗವಂತ ಒಬ್ಬನೇ ಭಗವಂತ, ಇದೇ ಒಬ್ಬ ಜ್ಞಾನಿಗೆ ಎಲ್ಲ ಸಂದರ್ಭದಲ್ಲೂ ಹೀಗೆ ಮಾಡ್ತಾನಂದರೆ ಎಲ್ಲ ಸಂದರ್ಭದಲ್ಲೂ ಹೀಗೆ ಮಾಡೋದಿಲ್ಲ, ಯಾವುದೇ ಕೆಲವು ಸಂದರ್ಭದಲ್ಲಿ ಮಾತ್ರ ಮಾಡ್ತಾನೆ ಅಂತ ಅದರ ಅರ್ಥ ಆಗ್ತದೆ. ಜ್ಞಾನಿನಾಂ ಪ್ರಾರಬ್ಧ ಸೇವ ನಿರ್ಮತನಂ ಯೋಗ್ಯ ಸೇವ ಅಂತ ಆಚಾರ್ಯರು ಅದನ್ನು ತಿಳಿಸಿದ್ದಾರೆ. ಇಲ್ಲಿ ಹೇಳ್ತಿರುವುದು ಜ್ಞಾನಿಗಳ ಸಂಚಿತ ಕರ್ಮದ ಬಗ್ಗೆ ಅಲ್ವೇ ಅಲ್ಲ, ಪ್ರಾರಬ್ಧ ಕರ್ಮದ ಬಗ್ಗೆನೇ ನಾವು ಹೇಳ್ತಿದ್ದೇವೆ. ಅದರಲ್ಲೂ ಜ್ಞಾನಿಗಳ ಪ್ರಾರಬ್ಧ ಕರ್ಮದ ಬಗ್ಗೆನೇ ನಾವು ಹೇಳ್ತಾ ಇದ್ದೀವಿ. ಅದು ಆ ಜ್ಞಾನಿ ಮಾಡಿದ ಎಲ್ಲ ಪ್ರಾರಬ್ಧ ಕರ್ಮಗಳಿಗೂ ಹೀಗೆ ಒಂದು ರಿಯಾಯಿತಿ ಇದೆಯಾ, ಅದೆಲ್ಲವನ್ನೂ ಅಂತ ಕಳ್ಕೊಂಡು ಬಿಡ್ತಾನಂದರೆ ಆಗೋದಿಲ್ಲ. ಅವನು ಮಾಡಿದ್ದ ಅನೇಕ ಇರ್ತದೆ, ಅದರಲ್ಲಿ ಅನಾರಬ್ಧಕ್ಕಂತೂ ಕ್ಷಮೆ ಇದ್ದೇ ಇದೆ. ಪ್ರಾರಬ್ಧದಲ್ಲಿಯೂ ಕೂಡ ಎಲ್ಲವನ್ನೂ ಅನುಭವಿಸಬೇಕಾಗ್ತದೆ. ಆದರೆ ಅದರಲ್ಲಿ ಕೆಲವುದಕ್ಕೆ ಮತ್ತೆ ಭಗವಂತನ ಅನುಗ್ರಹದಿಂದ ಒಂದು ಬಿಡುಗಡೆ ಇದೆ. ಅದು ಯಾವುದೋ ಯೋಗ್ಯ ಸೇವೆ. ನಿರ್ದಿಷ್ಟ ವ್ಯಕ್ತಿಗೆ ನಿರ್ದಿಷ್ಟ ದೇಶದಲ್ಲಿ ನಿರ್ದಿಷ್ಟ ಕಾಲದಲ್ಲಿ ನಿರ್ದಿಷ್ಟವಾದ ಯೋಗ್ಯತೆ ಇದ್ದವನಿಗೆ ಮಾತ್ರ ಈ ಥರ ಆಗ್ತದೆ, ಎಲ್ಲರಿಗೂ ಈ ಥರ ಆಗೋದೇ ಇಲ್ಲ. ಆದ್ದರಿಂದ ಎಲ್ಲರಿಗೂ ಈ ಥರ ಆಗಲಿ ಅಂತ ಯಾರೂ ಆಕ್ಷೇಪ ಮಾಡುವಂತಿಲ್ಲ. ಮತ್ತು ಜ್ಞಾನಿಯಾದವನಿಗೂ ಕೂಡ ಹೀಗೆ ಆಗ್ತದೆ ಅಂತನ್ನೋದನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕೊಂದು ಭವಿಷ್ಯತ್ ಪರ್ವದ ಶ್ಲೋಕ ಇದೆ, ಅದನ್ನು ನಾವು ನಾಳೆ ದಿವಸ ನೋಡೋಣ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಹೊಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹೊಸಿಗೆ ಹಾಕಿದಿರುವ ಇನ್ನು ಋಷಿಕೇಶನೇ ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.